ಪತ್ರಿಕೋದ್ಯಮದ ಮಿತ್ರರಿಗೂ ಮತ್ತು ಇಲ್ಲಿ ನೆರೆದಿರೋ ಗಣ್ಯರಿಗೂ ಮತ್ತು ನಮ್ಮ ಮೈಸೂರಿನ ಸ್ನೇಹಿತರಿಗೂ ಮತ್ತು ನಮ್ಮ ಸಿನಿಮಾ ತಂಡಕ್ಕೂ ಎಲ್ರಿಗೂ ಸ್ವಾಗತ. ಒಂದು ಒಳ್ಳೆ ಸದಾಭಿರುಚಿ ಸಿನಿಮಾನ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು 4 ಜನ ಸಿನಿಮಾಗೆ ದುಡ್ಡು ಹಾಕಿದ್ವಿ. ಸೊ 100% ಎಲ್ಲರೂ ಈ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಮತ್ತು ಈ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಈ ಸಿನಿಮಾ ರಿಲೀಸ್ ಆದಮೇಲೆ ಜನ ಈ ಸಿನಿಮಾ ಬಗ್ಗೆ ಮಾತಾಡಬೇಕು, ಪಾಸಿಟಿವ್ ಆಗಿ ಮಾತಾಡೋ ಅನ್ನೋ ನಂಬಿಕೆ ಭರವಸೆ ಎರಡು ನನಗಿದೆ. ಮತ್ತು ಇನ್ನೊಂದು, ಒಬ್ಬ ಪ್ರೊಡ್ಯೂಸರ್ಗೆ ಯಾವಾಗ ಕಾನ್ಫಿಡೆನ್ಸು ಬರುತ್ತೆ ಅಂದರೆ, ಒಂದು ತುಂಬ ವರ್ಷದ ಹಿಂದೆ ಒಂದು ಸಚಿನ್ ತೆಂಡೂಲ್ಕರ್ ಒಂದು ಇಂಟರ್ವ್ಯೂ ಇತ್ತು. ಅದರಲ್ಲಿ ಕೇಳ್ತಾರೆ ಯಾರೋ ಪ್ರೆಸ್ ಅವರು, ನಿಮ್ಗೆ ಹೇಗೆ ಬ್ಯಾಟಿಂಗ್ ಆಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಆಗ ಸಚಿನ್ ಹೇಳಿರ್ತಾರೆ, ಆ ಬ್ಯಾಟು ಮತ್ತು ಬಾಲ್ ಮಧ್ಯೆ ಒಂದು ಸೌಂಡ್ ಬರುತ್ತೆ, ಆ ಸೌಂಡ್ ಬಂತು ಅಂದರೆ ನಮಗೆ ಕಾನ್ಫಿಡೆನ್ಸ್ ಅಪ್ ಆಗುತ್ತೆ ಅಂತ. ಅದೇ ರೀತಿ ಥಿಯೇಟ್ರಲ್ಲಿ ಸೌಂಡ್ ಆಗಬೇಕು. ಥಿಯೇಟ್ರಲ್ಲಿ ಸೌಂಡ್ ಆದರೆ ಮಾತ್ರ ಈ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಅಪ್ ಆಗುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಒಂದು 12 ಕೋಟಿ ಬಂದಿದ್ದು ಕಾಂತಾರ ಸಿನಿಮಾ 100 ಕೋಟಿ ಮಾಡಿತ್ತು. ಅದು ನೆಕ್ಸ್ಟ್ ಸಿನಿಮಾ 100 ಕೋಟಿ ಸಿನಿಮಾ ಮಾಡಿದ್ರು, 1000 ಕೋಟಿ ಆಯ್ತಲ್ಲ. ಹಾಗೆ ಈ ಸಿನಿಮಾನೂ ಸಕ್ಸಸ್ ಆದರೆ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡೋದು ಅನ್ನೋದು ನಮ್ಮೆಲ್ಲರ ಆಸೆ. ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ನೀವು ನೋಡ್ಬೋದು ತೆರೆ ಮೇಲೆ. ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ದೆನ್ ಸ್ಕ್ರೀನ್ ಹಿಂದೆ ತುಂಬ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ವಿಜುವಲ್ಸ್ ನೋಡಿದ್ದೀರಾ. ಸಂತೋಷ್ ಸರ್ ವರ್ಕ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ಡ್ ಅಂತೂ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೊಗಳಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೊಗಳಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಸಿನಿಮಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮೋಕ್ಷ, ವಂಡರ್ಫುಲ್ co-star. It was amazing working with both of you. ಆ್ಯಂಡ್ ಆ್ಯಕ್ಚುಲಿ ನಾವು 3 ಜನನೇ ಎಂಟೈರ್ ಜಾಸ್ತಿ ಮೂವಿಯಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೋತೀವಿ. ಆ್ಯಂಡ್ 26th ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಹಾಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತದೆ. ಸೊ ಮಲಯಾಳಂ ಆಡಿಯನ್ಸ್ ನೀವು ಸೇಮ್ ಡೇ ರಿಲೀಸ್ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳಿ. ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಬಂದಿವಿ. ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ನಮ್ಮನ್ನು ಮಾತಾಡ್ಸಿದ ರೀತಿ ಬೇರೆಯೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ. ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್. ಒಂದ್ಸಗೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್. ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾನ ಇಷ್ಟಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ನಿಮಗೆ ಈ ಟ್ರೈಲರ್ ಹೆಂಗೆ ಅನಿಸ್ತು ಸರ್? ಈ ಟ್ರೈಲರ್ ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕೆ ಅಂದರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಬಗ್ಗೆ, ಟ್ರೈಲರ್ ಒಂದು ಸಂತೋಷ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೀತಿ ಬಗ್ಗೆ ಸುನಿಯವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ ನಮ್ಮ ಒಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದರು. ಅವ್ರನ್ನ ಡೈರೆಕ್ಟರ್ ಥರ ನೋಡಿದ್ದೀನಿ, ಎಡಿಟರ್ ಥರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆ್ಯಕ್ಟರ್ ಥರ, ಹೀರೋ ಥರ ನೋಡ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಬಟ್ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. 3 days 4 days ಬ್ಯಾಕೆ ನಾವು ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಅಂಥದ್ದೇನು ಉಳಿದಿಲ್ಲ ಮಾತಾಡೋಕ್ಕೆ. ಅದು ಬಿಟ್ಟರೆ ಮೊದಲಿಂದ ಥ್ಯಾಂಕ್ಸ್ ಹೇಳ್ಕೊಂಬರ್ತೀನಿ.
ಅಫ್ಕೋರ್ಸ್ ಸಾತ್ವಿಕ ಮೇಡಮ್ ಹೇಳಿದ್ರು ಇನ್ನೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ, ಕೊನೆಯದಲ್ಲ. ಸಕ್ಸಸ್ ಆದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ, ಆಗಲಿ ಅಂದರೆ ಬೇಗ ಸಕ್ಸಸ್ ಮೀಟ್ ಮಾಡ್ತೀವಿ ನಾವು. OTT ಸೇಲ್ ಮಾಡೋದು ಅದು ಮಾಡೇ ಮಾಡ್ತೀವಿ ಪ್ರೆಸ್ ಮೀಟ್ಗಳು. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡಿದು, ಅಲ್ಲಿ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ನಮಗೆ. ಬಟ್ ಆಲ್ಮೋಸ್ಟ್ ಎಲ್ಲ ರಿವ್ಯೂಸಲ್ಲೂ ಎಲ್ಲರೂ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಓಕೆ, ಅಲ್ಲಿ ಬಂದಂಗೆ ಇಲ್ಲೂ ಬಂದರೆ ಶೋರ್ ಶಾಟ್. ಸರ್ ಹೇಳ್ತೀರಿ ಇವತ್ತು ಮುಂಗಾರು ಮಳೆ ಥರ ಹಿಟ್ಟಾಗಲಿ ಅಂತ, ಹಂಗಾದ್ರೆ ನಾನು EK ಕೃಷ್ಣಪ್ಪ ಸರ್ಗೂ ಶೇರ್ ಕೊಡೋಕೆ ಹೇಳ್ತೀನಿ. ಸೊ ತುಂಬ ಖುಷಿಯಾಗಿದೆ. ಮೊದಲಿಗೆ ನಾನು ವಿನಯ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಸರಳ ಪ್ರೇಮಕತೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ಒಂದು ತುಂಬ ಸ್ಪೆಷಲ್ ಸಿನಿಮಾನೆ. ಅದು ಯಾವಾಗಲೂ ನಂಗೆ ಫೀಲ್ ಆಗ್ತಿರುತ್ತೆ. ಮತ್ತು ಎವ್ರಿ ಡೇ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೊಬ್ರು ಆ ಸಾಂಗ್ ಟ್ಯಾಗ್ ಮಾಡ್ತಾನೆ ಇರ್ತಾರೆ, ನಾವು ನೆನೆಸ್ಕೊತಾನೆ ಇರ್ತೀವಿ. ಸೊ ನಿಮ್ಮ ಅಮೃತಾಸ್ತಿ ನನ್ನ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬ ಖುಷಿಯಾಗಿದೆ ಸರ್. ಮತ್ತು ಬೆಳಗಿಂದ ಗ್ರಾಮಾಯಣ ಸ್ಕ್ರಿಪ್ಟು ನಾನು 2015 ಕೇಳಿದ್ದೆ ಅನಿಸುತ್ತೆ. ಆವಾಗಲೇ ಚಂದ್ರು ಸರ್ಗೆ ಅಂದರೆ ಇದು ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಅಂತ ಹೇಳಿದೆ. ಅವಾಗಿಂದ ಇವಾಗವರೆಗೂ ಶೇಪ್ ಅಪ್ ಮಾಡ್ಕೊಂಬಂದಿದೆ. ಅಂದರೆ ಅಫ್ಕೋರ್ಸ್ ಒನ್ ಆಫ್ ದ ಜೆಮ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ನನಗೆ ತುಂಬ ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಆ ಪ್ರಾಜೆಕ್ಟು. ಮತ್ತು ಬೆಳಗಿಂದ ಅವ್ರ ಪಾಪ ಲಹರಿ ಇದು ಯಶವಂತಪುರದಲ್ಲೇ ಪ್ರೆಸ್ ಮೀಟ್ಗಳೆಲ್ಲ ಇದ್ದರು, ಆದರೂ ಬಂದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮತ್ತು ರಮೇಶ್ ಸರ್, ರಂಗಪ್ಪಣ, ಲೋಕಿ ಸರು, ಮತ್ತು ನೀವು ಹೆಸರು ಮಾಡ್ಕೊಟ್ರಿ ಮೇಡಮ್, ಗೋವಾ ರಮೇಶ್ ಸರ್. ಈಗ ತಿರ್ಗಾ ಓಕೆ. ಸೊ 4 ಜನ ಪ್ರೊಡ್ಯೂಸರ್ಸ್ಗೂ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಮ್ಮ ಪ್ರೊಡ್ಯೂಸರ್ಸೇ ಸ್ಟಾರ್ಸ್. ಮೈಸೂರಲ್ಲಿ ಶೋಸ್ ಓಪನ್ ಮಾಡಿಸ್ತು, ಆಲ್ರೆಡಿ ಫುಲ್ ಆಯಿತು. ಅಂದರೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಮ್ಮ ಮೈಸೂರಲ್ಲಿ. ಸೊ ನೀವು ಈ ಪ್ರೊಡ್ಯೂಸರ್ಸ್ನ ತೊಗೊಂಡ್ರೆ ಒಂದು 20 ಶೋಸು ಹೌಸ್ಫುಲ್ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಅಂದರೆ ಅವ್ರು ಪೇ ಮಾಡಿಲ್ಲ, ಅವ್ರು ಪೇ ಮಾಡಿ ಫುಲ್ ಮಾಡಿಸೋದು ಅದು ಆಮೇಲೆ ನೋಡ್ತೀವಿ, ಸಂಡೇ ಆದಮೇಲೆ ನೋಡ್ತೀವಿ ಅದು ಮಾಡಬೇಕೋ ಬೇಡವಾ ಅಂತ. ಬಟ್ ಅವ್ರ ಫ್ರೆಂಡ್ಸ್ಗಳೇ ಫುಲ್ ಮಾಡಿರೋದು ನಮಗೆ ತುಂಬ ಖುಷಿ ಇದೆ. ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು ಹೇಗೆ ಫುಲ್ ಮಾಡ್ತೀವಿ ಅಂತ. ಮತ್ತು ನೀವು ಲೈಫಲ್ಲಿ ಸಿಕ್ಕಿರೋದಂದರೆ ಪ್ರೊಡ್ಯೂಸರ್ ಸೆಕೆಂಡ್ರಿ, ನಾವು ನೆಕ್ಸ್ಟ್ ವರ್ಕ್ ಮಾಡ್ತೀವೋ ಬಿಡ್ತೀವೋ, ಬಟ್ ಲೈಫಲ್ಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಸರ್. ನೀವು 4 ಜನ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಆಗಿರೋದು ತುಂಬ ಖುಷಿ. ಅದು ಬಿಟ್ಟರೆ ಇನ್ನೇನು ಹೇಳೋದು, ಒನ್ಸ್ ಅಗೇನ್ 2014ಇಂದನೂ ನಾವು ಜೊತೆಲಿದ್ದೀವಿ. ಮದುವೆ ಆಗಲಿಲ್ಲ ಅಷ್ಟೇ, ಯಾಕಂದರೆ ನಾವು ಬೇರೆ ಮದುವೆ ಆಗಿದ್ದು. ಅದು ಬಿಟ್ಟರೆ ನಾವಿಬ್ಬರು ತುಂಬ ಹೊತ್ತು ಜೊತೆಲಿದ್ದೀವಿ. ಅವ್ರು ಹೀರೋ ಆಗಿ ಮೇ ಬಿ ಸಿಂಗಾಪುರ್ ಅವ್ರು ಹೇಳಿದ್ದು ನಿಜ. ಶೋ ಆದಮೇಲೆ ಎಲ್ಲರೂ ಅವ್ರನ್ನ ಮುತ್ಕೊಂಡಾಗಲೇ ನನಗನ್ಸಿದ್ದು ಓಕೆ, ಶೀಲಮ್ ಒಬ್ಬರು ಸ್ಟಾರ್ ಥರ ಕಾಣ್ತಾರೆ ಅಥವಾ ಹೀರೋ ಥರ ಕಾಣ್ತಾರೆ ಅಂತ. ಅದು ಬಿಟ್ಟರೆ ಈಗಲೂ ನಾಳೆ ಕೊಚ್ಚಿ ಹೋಗ್ತಾ ಇದ್ದೀವಿ, ನಾನು ಫ್ಲೈಟ್ ಟಿಕೆಟ್ ಮಾಡ್ಬೇಕಾದ್ರೆ ಶೀಲಮ್ ಫ್ಲೈಟ್ ಟಿಕೆಟ್ ಮಾಡ್ಬಿಡಿ ಎಲ್ಲರಿಗೂ ಅಂತ ನಾನು ಅಷ್ಟೇ ಥರ ಇನ್ನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಬೇಗ ಅದು ಹೋಗಲಿ. ನೆಕ್ಸ್ಟ್ ನಾನು ಶೀಲಮಿಗೆ ಕಾಲ್ ಮಾಡಬೇಕು ಅಂದರೆ ಯಾರೋ ಮ್ಯಾನೇಜರಿಗೆ ಫೋನ್ ಮಾಡೋಂಗಾಗಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಇನ್ನು ಹೀರೋಯಿನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳ್ದಾಗ ಫುಲ್ಲು ತೊಡಕಾಯಿತು, ಅವ್ರ ಬಗ್ಗೆ ಹೇಳೋದಾಗ ಏನೇನೋ ಇಶ್ಯೂಸ್ ಅದ. ಸೊ ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ತುಂಬ ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋ ಅಂಥ ನಟಿ. ಅಂದರೆ ಅವ್ರಿಗೊಂದ್ಸಲ ಸೀನ್ ಹೇಳಿದ ತಕ್ಷಣ ಫಸ್ಟು ಆ ಮೋಡ್ಗೆ ಹೋಗ್ತಾರೆ, ಆ ಅಟ್ಮಾಸ್ಫಿಯರ್ನ, ಆ ವಾತಾವರಣನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಆಮೇಲೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಮಾಡಿ ಇದು ಮಾಡಿದರೆ. ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟು ನಮ್ಮ ಮೂವಿಲಿ. ಅನ್ಸಗೇನು ಅವ್ರದ್ದು ಸ್ಟೋರಿ ರಿವೀಲ್ ಮಾಡೋಕ್ಕಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿರೋವಂಥ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಮೇಡಮ್ ಏನು ಅನಿಸ್ತು ಸ್ಟೋರಿ ಅಂದರು. ಅವರು ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನಗೊಂದಿನ ಟೈಮ್ ಬೇಕು ಒಪ್ಕೊಳ್ಳೋಕ್ಕೆ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಆವಾಗ ಅವ್ರಿಗೊಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯಿತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದರು. ಆಮೇಲೆ ವರ್ಕ್ಶಾಪ್ಗಳು ಶುರು ಆದವು. ಒಬ್ಬರು ಸೆಕೆಂಡ್ ಲೀಡ್ಗೆ, ಅಂದರೆ ಸೆಕೆಂಡ್ ಲೀಡ್ ಅಂತ ಏನಿಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ದರು ಫಸ್ಟು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ನಾಗಿ, ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಬಾಯ್ ಹೇಳಿರ್ಬೋದು, ಅಥವಾ ಅವತ್ತೇ ನಾನು ಮಾತಾಡಿದ್ದು ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ. ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್ನಿಟಿ. ಇವರು ಯೂಶ್ವಲಿ ನಾವು ರೈಟರ್ಸ್ಗಳು ಡೈರೆಕ್ಟರ್ದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತೊಗೊಳ್ತಾರೆ. ಸೊ ನೀವು ಈ ಸ್ಕ್ರಿಪ್ಟ್ ಮಾಡಿದ್ದು ನಮ್ಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಮ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರು, ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೋಗ್ಲತ್ತಿದ್ರು. ಸೊ ನನಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ಆ ರಿವ್ಯೂ ಬೆಂಗಳೂರು ಬಂದರೆ ಶೂರ್ ಶಾಟ್ ಅದು. ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ಬರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದರು. ಎಲ್ಲಿ ಯಾವ ಹೀರೋನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ.
ಯಾಕೆ ಬಂದಿಲ್ಲ ಅಂದರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡಿಕೊಟ್ಟಿದ್ದು ಅಂದ್ರೆ ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ನೋಡಿದೆ ಮಕ್ಕಳಾಗ ಪಾಪ ಅಜ್ಜಿ ಅಲ್ಲ ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡಿಕೊಡು ಅಂದರು. ನನ್ನ ಹತ್ರ ರೋಮಿಂಗ್ ಆ್ಯಕ್ಟಿವಿಟಿ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ ಆ ವಿಡಿಯೋ ಕೊಡಿ ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಸೊ ತುಂಬ ಥ್ಯಾಂಕ್ ಯು ಮಾಡ್ಕೊಂಡಿದ್ದು. ಮತ್ತು ಸಿನಿಮಾಟೋಗ್ರಫರ್ ಸಂತೋಷಣ, ನಾನು ಹೇಳಿದ್ದೀನಿ ಇದನ್ನು 1-2-3, ಆದರೂ ಸ್ವಲ್ಪ ಹೊಸ ಪ್ರೆಸ್ ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷಂಗೆ ನಾನು ಫ್ಯಾನ್ ಆ್ಯಕ್ಚುಲಿ. ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ, ಅಂದರೆ ಸವಿಸೇವ್ ನೆನಪು ಟೈಮ್ಗೆ ನಾನು ಅವಾಗಿನ ಕಾಲೇಜಲ್ಲಿದ್ದೆ. ನಾನು ಸವಿಸೇವ್ ನೆನಪು ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನನಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅಂದರೆ ಯಾರಿಗೂ ಇನ್ವಿಟೇಷನ್ ಬಂದಿತ್ತು, ಅದು ನಾನು ಇದನ್ನ ಇಟ್ಕೊಂಡು ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗ್ಬೋದು ಅಂತ. ಸೊ ಪ್ರೇಮ್ ಸರು, ಮಲ್ಲಿಕಾ ಕಪೂರು ಮತ್ತು ತೇಜಸ್ವಿನಿ ಮೇಡಮು ಮತ್ತು ಸಂತೋಣ ಇದ್ದರು. ಸೊ ನಾನು ಅವಾಗ ಕವಿತೆಗಳು ಡೈಲಿ ಬರೀತಿದ್ದೆ. ಸೊ ನೋಡಿದೆ ಸವಿಸೇವ್ ನೆನಪು. ಸೊ ಸಮಥಿಂಗ್ ಆ ರೈಮಿಂಗ್ ಆ ಕವಿತೆ ಬರೆದ್ಬಿಟ್ಟು ಸಂತೋಷ ಅಂತ ತೊಗೊಂಡಿದ್ದೆ. ಸರ್ ಇದು ನೋಡಿ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಬಂದಾಗ ನಾನು ಪ್ರತಿ ಸಲ ನಾನು ನೆನಪಿಸ್ಕೊತೀನಿ ಈ ರೀತಿ ನಾನು ಹೋಗಿದ್ದೆ ಅಂತ ಯಾರನ್ನ ಬಂದಾಗ. ಅವ್ರು ನೋಡಿದ್ರು, ಆಮೇಲೆ ಅಸೋಸಿಯೇಟಿಗೆ ಹೇಳಿದ್ರು ಇದೊಂಚೂರು ಇಂಟ್ರೆಸ್ಟಿಂಗ್ ಇದೆ ಈ ಲೈನ್ಸ್ ನೋಡು ಅಂತ. ಬಟ್ ಆ ರಿಲೇಟೆಡ್ ಸಾಂಗ್ಗಳು ಆಲ್ರೆಡಿ ಜಯಂತ್ ಸರ್ ಬರ್ದಿದ್ದು, ಜಯಂತ್ ಕಾಕಣಿ ಸರ್ ಬರ್ದಿದ್ದು. ಸೊ ಓಕೆ ಆಗಿದೆ ಅಂದರು. ಅದಾದಮೇಲೆ ನಾನು ಪ್ರೇಮ್ ಸರ್, ಸಂತೋಷ್ ಅಣ್ಣಂದು ಮತ್ತು ತೇಜಸ್ವಿನಿ ಮೇಡಮ್ದು ಒಂದು ಪೇಪರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಸಂತೋಷ ನನಗೆ ಅವಾಗ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಬರ್ದಿದ್ರು ಸಂತೋಷ್ ಪತ್ತಾಜ್ ಅಂತ. ನೆಕ್ಸ್ಟ್ ನಮ್ದೊಂದು ಟೀಮ್ ಬಿಟ್ಟು ನಾನು ಹೊರಗಡೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ಚಮಕ್ ಫಸ್ಟ್ ತೊಗೊಂಡಿದ್ದು. ಸೊ ಅದಕ್ಕೆ ಸಂತೋಷ ನಾನು ಅಪ್ರೋಚ್ ಅದೇ. ಇದು ನಾನು ಸಂತು ಸರ್ ಜೊತೆ 6ನೇ ಸಿನಿಮಾ ಮಾಡ್ತಾಯಿದ್ದೀನಿ, ಇನ್ನೂ ಆಗ್ಲಿತ್ತ ಕೇಳ್ಕೊತೀನಿ.